ನಮಸ್ತೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ತೂಕ ಹೆಚ್ಚುವಿಕೆ ಮತ್ತು ಅದರಿಂದಾಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೂಕ ಹೆಚ್ಚುವಿಕೆ ಅಥವಾ ಬೊಜ್ಜು ಅಂತ ಏನು ಹೇಳ್ತೀವಿ, ಅದು ಇವತ್ತಿನ ಸಮಾಜದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಎಲ್ಲ ವಯಸ್ಕರಲ್ಲೂ ನಾವು ಸಾಮಾನ್ಯವಾಗಿ ಇದನ್ನು ಕಾಣ್ತಾ ಇದ್ದೇವೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲಿ ಕೂಡ ಇದು ಒಂದು ಸಾಮಾನ್ಯವಾಗಿಬಿಟ್ಟಿದೆ. ಇದರಿಂದ ಅನೇಕ ರೀತಿಯಾದಂತಹ ವ್ಯಾಧಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. BP ಇರ್ಬೋದು, ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, PCOD ಇರ್ಬೋದು, ಹೀಗೆ ಹಲವಾರು ವ್ಯಾಧಿಗಳು ಈ ಒಂದು ಬೊಜ್ಜು ಅಥವಾ ತೂಕ ಹೆಚ್ಚುವಿಕೆಯಿಂದ ಬರ್ತಾ ಇದೆ. ಇದು ಬರೀ ವ್ಯಾಧಿಯಾಗಿ ಅಲ್ಲದೆ ಈವನ್ ದೇಹದ ಒಂದು ಸೌಂದರ್ಯಕ್ಕೂ ಕೂಡ ಒಂದು ಕೊರತೆಯಾಗಿದೆ. ಎಷ್ಟೋ ಜನ ಇವತ್ತಿನ ಸಮಾಜದಲ್ಲಿ ಸೌಂದರ್ಯಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಬೊಜ್ಜು ಅಥವಾ ತೂಕ ಏನು ಮಾಡ್ತಾ ಇದೆ, ತನ್ನ ಸೌಂದರ್ಯವನ್ನು ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಒಂದು ಕಾರಣ ಆಗ್ಬಿಟ್ಟಿದೆ. ಇದಕ್ಕೋಸ್ಕರ ಎಷ್ಟೋ ಜನ ಮಾನಸಿಕವಾಗಿ ಕುಗ್ಗುವಂತೆ ಕೂಡ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಆಹಾರ ವಿಹಾರದ ಪದ್ಧತಿಗಳಿರಬಹುದು ಅಥವಾ ಸ್ಟ್ರೆಸ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ, ಅತಿಯಾದ ಮಾನಸಿಕ ಒತ್ತಡ ಇರಬಹುದು, ಇದೆಲ್ಲ ಕೂಡ ಈ ಒಂದು ತೂಕ ಹೆಚ್ಚುವಿಕೆಗೆ ಕಾರಣ ಆಗಿದೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ತೂಕ ಹೆಚ್ಚುವಿಕೆಯಿಂದಾಗಿ ಈಗ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗೋದನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಅಂದರೆ ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೀವಿ ಅಥವಾ ಟ್ರೈಗ್ಲಿಸರೈಡ್ಸ್ ಅಂತ. ಈಗ ನಾವೊಂದು ರಿಪೋರ್ಟ್ ಯಾರಾದರೂ ಹೈ BP ಇದೆ ಅಂತ ಬಂದಿರುವಂತಹ ಪೇಷಂಟ್ಗಳಲ್ಲಿ ಯೂಶುವಲ್ ಆಗಿ ನಾವೊಂದು ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಸ್ತೇವೆ. ಆ ಲಿಪಿಡ್ ಪ್ರೊಫೈಲ್ ಅಲ್ಲಿ ನಾವು ಈ ಕೊಲೆಸ್ಟ್ರಾಲ್ ಅಥವಾ ಒಂದು ಟ್ರೈಗ್ಲಿಸರೈಡ್ ಅಂಶ ಅಂದ್ರೆ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ಒಂದು ಬೊಜ್ಜು ಕೂಡ ಇದಕ್ಕೊಂದು ಕಾರಣ ಆಗ್ತಾ ಇದೆ. ಈ ತೂಕ ಹೆಚ್ಚುವಿಕೆಯಿಂದ ಶೇಕಡ 45-50% ಬೊಜ್ಜಿರುವಂತಹ ವ್ಯಕ್ತಿಗಳಲ್ಲಿ ನಾವು ಈ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ ಅನ್ನ ಸಾಮಾನ್ಯವಾಗಿ ನೋಡುವಂಥದ್ದಾಗಿದೆ. ಇದು ಯಾಕಾಗತ್ತೆ? ಬೊಜ್ಜಿರುವಂತಹ ವ್ಯಕ್ತಿಗಳಲ್ಲಿ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸು ಜಾಸ್ತಿ ಆಗಿರುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ರಕ್ತನಾಳಗಳ ಆಕ್ಷನ್ ಅಂದ್ರೆ ಫಂಕ್ಷನ್ಸು ಸರಿಯಾಗಿ ಆಗೋದಿಲ್ಲ. ಇವಾಗ ರಕ್ತನಾಳಗಳ ಸರಿಯಾಗಿ ಅದರ ಕಾರ್ಯವನ್ನ ಮಾಡದೇ ಇದ್ದಾಗ ಏನಾಗತ್ತೆ, ಅದು ಕೊಬ್ಬಿನ ಅಂಶವನ್ನ ಶೇಖರಣೆ ಮಾಡ್ತಾ ಹೋಗುತ್ತೆ. ಇದರಿಂದಾಗಿ ಬೊಜ್ಜಿನಿಂದಾಗಿ ನಾವು ಈ ಒಂದು ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಆಹಾರ ಪದ್ಧತಿ ನೀವು ನೋಡಿರ್ಬೋದು, ಅತಿಯಾಗಿ ಹೋಟ್ಲಿನ ಆಹಾರವನ್ನ ತಗೊಳ್ಳೋದಿರ್ಬೋದು ಅಥವಾ ಜಂಕ್ ಫುಡ್, ಆಯಿಲಿ ಫುಡ್ ಅಂತ ಏನು ಹೇಳ್ತೀವಿ ಅದನ್ನ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲು, ಯಾವುದೇ ರೀತಿಯಾದಂತಹ ದೇಹಕ್ಕೆ ವ್ಯಾಯಾಮನೇ ಇಲ್ಲದೆ ಕೂತ್ಕೊಂಡೇ ಕೆಲಸ ಮಾಡುವಂತಹದ್ದು ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದರಿಂದ ಕೂಡ ಬೊಜ್ಜು ಜಾಸ್ತಿ ಆಗ್ತಾ ಇದೆ ಮತ್ತು ಇದು ಈ ರೀತಿಯಾದಂತಹ ವ್ಯಾಧಿಗಳನ್ನ ಮಾಡ್ತಾ ಇದೆ. ಮತ್ತೆ ಈ ಫ್ಯಾಟ್ ಇರುವಂತಹ ಕಂಟೆಂಟ್ಗಳನ್ನ ಆದಷ್ಟು ಅವಾಯ್ಡ್ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಇವತ್ತಿನ ಫುಡ್ ಅಲ್ಲಿ ನಾವು ನೋಡಿರಬಹುದು, ಅಂದ್ರೆ ಎಲ್ಲ ಪ್ಯಾಕ್ಡ್ ಫುಡ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಜನರು ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಬೊಜ್ಜು ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡಬಹುದು. ಮತ್ತೆ ಕೂತ್ಕೊಂಡು ತಿನ್ನೋದು ಮತ್ತೆ ಯಾವುದೇ ರೀತಿಯಾದಂತಹ ವ್ಯಾಯಾಮವನ್ನ ಮಾಡದೇ ಇರುವಂತಹದ್ದು, ಇದು ಕೂಡ ಬೊಜ್ಜು ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಆಗಿದೆ. ಸರಿಯಾದ ರೀತಿಯಲ್ಲಿ ವ್ಯಾಯಾಮನ ಮಾಡೋದು ಕೂಡ ಬಹಳ ಮುಖ್ಯ ಆಗತ್ತೆ. ದಿನಕ್ಕೊಂದು 30-40 ನಿಮಿಷಗಳ ಕಾಲ ವಾಕಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಇಲ್ಲಾಂದ್ರೆ ವ್ಯಾಯಾಮ ಯಾವುದಾದ್ರೂ ಪರವಾಗಿಲ್ಲ, ದೇಹವನ್ನ ದಣಿಸುವಂತಹ ಒಂದು ಕೆಲಸವನ್ನ ಮಾಡೋದು ಬಹಳ ಮುಖ್ಯ ಆಗತ್ತೆ. ಮತ್ತೆ ನಾವು ತಗೊಳ್ಳೋ ಆಹಾರದಲ್ಲಿ ಕೂಡ ಸೊಪ್ಪು ತರಕಾರಿಯ ಆಹಾರಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಮಾಂಸಾಹಾರದ ಸೇವನೆಯನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತೆ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಇಂದ ಕೂಡ ಈ ಒಂದು ಬೊಜ್ಜಿನ ಅಂಶ ಜಾಸ್ತಿ ಆಗೋದನ್ನ ನಾವು ನೋಡ್ತಿದೀವಿ. ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂತಹ ವ್ಯಕ್ತಿಗಳಲ್ಲಿ ಅವರಿಗೆ ಈ ಹಸಿವಿನ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ಅವರಿಗೆ ಉಪ್ಪು ಮತ್ತು ಖಾರದ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡಬೇಕು ಅನ್ನುವಂತಹ ಒಂದು ಬಯಕೆ ಇರುತ್ತೆ. ಮತ್ತು ಈ ಆಲ್ಕೋಹಾಲ್ ಅಲ್ಲಿ ಹೈ ಕ್ಯಾಲೋರಿ ಕಂಟೆಂಟ್ ಇರೋ ಕಾರಣ ಯಾವುದೇ ರೀತಿಯಾದಂತಹ ವ್ಯಾಯಾಮ ಮಾಡದೇ ಇರೋ ಪಕ್ಷದಲ್ಲಿ ಅದು ಬೊಜ್ಜನ್ನ ಜಾಸ್ತಿ ಮಾಡತ್ತೆ. ಸ್ಪೆಷಲಿ ಅಬ್ಡೋಮಿನಲ್ ಫ್ಯಾಟ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಅತಿಯಾದಂತಹ ಫ್ಯಾಟ್ ಅಕ್ಯುಮುಲೇಷನ್ ಆಗತ್ತೆ ಮತ್ತು ಇದರಿಂದ ತೂಕ ಹೆಚ್ಚಾಗತ್ತೆ. ಅದಕ್ಕೋಸ್ಕರ ನಾವು ಈ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಅನ್ನ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ.
ಮತ್ತು ಆಹಾರದಲ್ಲಿ ಆಸ್ಪರಾಗಸ್ಸು, ಬ್ರೋಕೋಲಿ ಮತ್ತು ವಾಟರ್ ಮೆಲನ್ನು ಇಂತಹ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುವಂತಹ ಅಂಶಗಳು ಜಾಸ್ತಿ ಇರೋದ್ರಿಂದ ಇದು ರಕ್ತನಾಳಗಳಲ್ಲಿನ ಕೊಬ್ಬಿನ ಅಂಶವನ್ನು ಕಮ್ಮಿ ಮಾಡುತ್ತೆ. ಕಲ್ಲಂಗಡಿ ಹಣ್ಣು ಇರ್ಬೋದು, ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ ಇರುತ್ತೆ. ಇದು ಏನು ಮಾಡುತ್ತೆ, ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಮ್ಮಿ ಮಾಡುತ್ತೆ. ಮತ್ತು ವಿಟಮಿನ್ ಕೆ ಇರೋ ಕಾರಣ ಇದು ರಕ್ತ ಸಂಚಾರವನ್ನು ಸುಗಮವಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇಂತಹ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಜಾಸ್ತಿ ಆಗಿ ಸೇವನೆ ಮಾಡೋದ್ರಿಂದ ಮಾಂಸಾಹಾರ ಮತ್ತು ಕೊಬ್ಬಿನ ಅಂಶ ಇರುವಂತಹ ಪದಾರ್ಥಗಳು, ಪನ್ನೀರು, ಚೀಸು ಇಂತಹ ಪದಾರ್ಥಗಳನ್ನು ಕಮ್ಮಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ನಾವು ಈ ಬೊಜ್ಜನ್ನು ಕಮ್ಮಿ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲದೆ ಕೆಲವೊಂದು ಯೋಗಾಸನಗಳು, ಭುಜಂಗಾಸನ ಇರ್ಬೋದು, ಧನುರಾಸನ, ಹಾಲಾಸನ ಇಂಥ ಆಸನಗಳನ್ನು ದಿನನಿತ್ಯಗಳು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ, ಮತ್ತು ಸೂರ್ಯ ನಮಸ್ಕಾರ ಅಟ್ಲೀಸ್ಟ್ ದಿನಕ್ಕೆ ಒಂದು 15ರಿಂದ 20 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ನಾವು ಈ ಒಂದು ಸಮಸ್ಯೆಯನ್ನು ಖಂಡಿತವಾಗ್ಲೂ ನಿವಾರಣೆ ಮಾಡಬಹುದು. ಅಷ್ಟೇ ಅಲ್ಲದೆ ಸ್ವಲ್ಪ ಮಟ್ಟಿಗೆ ಮೆಡಿಟೇಷನ್ ಮಾಡೋದು ಕೂಡ ಒಳ್ಳೆಯದು. ಇದು ದೇಹದ ಸ್ಟ್ರೆಸ್ ಲೆವೆಲ್ ಅಂತ ಏನು ಹೇಳ್ತೀವಿ ಅದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವೊಂದು ಸತಿ ತುಂಬ ಸ್ಟ್ರೆಸ್ ಲೆವೆಲಿಂದ ಕೂಡ ಏನಾಗುತ್ತೆ, ಕಾರ್ಟಿಸಾಲ್ ಅನ್ನುವಂತಹ ಒಂದು ಹಾರ್ಮೋನು ಜಾಸ್ತಿ ಆದಾಗ ಅದು ಹಸಿವನ್ನು ಜಾಸ್ತಿ ಮಾಡುತ್ತೆ. ಇದರಿಂದ ತಿನ್ನಬೇಕು ಅನ್ನುವಂತಹ ಒಂದು ಬಯಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಕೂಡ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡೋದ್ರಿಂದ ಕೂಡ ನಾವು ಬೊಜ್ಜನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಸೊ ಈಗ ಹೇಳಿರುವಂತಹ ಎಲ್ಲ ಒಂದು ವ್ಯಾಯಾಮ ಇರ್ಬೋದು, ಆಹಾರ ವಿಹಾರಗಳಲ್ಲಿ ನಮ್ಮ ಜೀವನ ಪದ್ಧತಿಯಲ್ಲಿ ಸರಿಯಾಗಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಈ ಬೊಜ್ಜಿನ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿಬೋದು. ಮತ್ತು ಇದರಿಂದ ಬರುವಂತಹ ವ್ಯಾಧಿಗಳನ್ನು, ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ BP ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೀಗೆ ಹಲವಾರು ವ್ಯಾಧಿಗಳು ನಾವು ಇವತ್ತೇನು ನೋಡ್ತಾ ಇದ್ದೇವೆ, ಈವನ್ ಸಣ್ಣ ಮಕ್ಕಳಲ್ಲಿ ಕೂಡ ಇದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ನಾವು ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವ್ಯಾಧಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ನಮಸ್ತೆ.